ಈ ಒಂದು ವಿಡಿಯೋದಲ್ಲಿ BSc ಅಗ್ರಿಕಲ್ಚರ್ಗೆ ರಿಲೇಟೆಡ್ ಇರುವಂತಹ ಎಲ್ಲ ಮಾಹಿತಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ. ಈ ಒಂದು ವಿಡಿಯೋನ ನೋಡಿದ ಮೇಲೆ ನಿಮಗೆ ಬೇರೆ ಯಾವ ವಿಡಿಯೋಗಳನ್ನು ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಒಂದು ಕಂಟೆಂಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಈ BSc ಅಗ್ರಿಕಲ್ಚರ್ ಅನ್ನೋದು ಒಂದು ಪ್ರೊಫೆಷನಲ್ ಡಿಗ್ರಿ ಆಗಿದೆ. ಈ ಒಂದು ಡಿಗ್ರಿ 4 ವರ್ಷದಾಗಿದ್ದು 4 ವರ್ಷದ ಪೂರ್ತಿ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇನೆ. ಈ ಒಂದು BSc ಅಗ್ರಿಕಲ್ಚರ್ ನ ಮಾಡೋದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಯಾವೊಬ್ಬ ವಿದ್ಯಾರ್ಥಿ 10ನೇ ಕ್ಲಾಸ್ ಮತ್ತೆ ಸೆಕೆಂಡ್ PUC ಕ್ಲಾಸ್ ಅನ್ನು ಮುಗಿಸಿರ್ತಾನೋ, ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿಯನ್ನ ಕೋರ್ ಸಬ್ಜೆಕ್ಟ್ ಆಗಿ ಪರಿಗಣಿಸಿರ್ತಾನೋ ಅಂತಹ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ಥಿಯರಿ ಎಕ್ಸಾಮ್ ಅಲ್ಲದೆ ಅವರು KCET ಎಕ್ಸಾಮ್ ಅನ್ನು ಕೂಡ ಬರೆದಿರಬೇಕಾಗುತ್ತೆ. ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ 45% ಅಗ್ರಿಗೇಟ್ ಆಗಿರ್ತದೆ. ಅದೇ ರೀತಿಯಲ್ಲಿ ST, SC ಮತ್ತೆ ಕ್ಯಾಟಗರಿ 1ಗೆ 40% ಅಗ್ರಿಗೇಟ್ ಆಗಿರ್ತದೆ. ಈ ರೀತಿಯ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುವಂತಹ ಯಾವುದೇ ವಿದ್ಯಾರ್ಥಿಯು ಕೂಡ ಈ ಒಂದು BSc ಅಗ್ರಿಕಲ್ಚರ್ ಅನ್ನ ಮಾಡಬಹುದಾಗಿರುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಮಿಸ್ಕನ್ಸೆಪ್ಷನ್ ಅನ್ನ ಹೊಂದಿರ್ತಾರೆ, ನಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಮಾತ್ರ ನಾವು BSc ಅಗ್ರಿಕಲ್ಚರ್ ಅನ್ನ ಮಾಡಬಹುದು ಅಂತ. ಹಾಗೆ ಯಾವ ರೀತಿಯ ನಿಯಮಗಳು ಕೂಡ ಇಲ್ಲ, ಅದರ ಬಗ್ಗೆ ಪೂರ್ತಿಯಾಗಿ ವಿವರಿಸಿದ್ದಾನೆ ಕೇಳಿ. ಈಗ ಯಾರಿಗೆ ಅಗ್ರಿಕಲ್ಚರ್ ಕೋಟಾ ಇರೋದಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೆ 50% ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ ಅಂದ್ರೆ PUC ಎಕ್ಸಾಮ್ ನ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿಯಲ್ಲಿ KCET, PCB ಈ ಒಂದು ಮಾರ್ಕ್ಸ್ ನ 50% ಅನ್ನ ಕನ್ಸಿಡರ್ ಮಾಡ್ತಾರೆ. ಎರಡನ್ನೂ ಕೂಡಿಸಿ ನಿಮಗೆ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಇದು ಕೇವಲ ಯಾರಿಗೆ ಅಗ್ರಿಕಲ್ಚರ್ ಕೋಟಾ ಇರೋದಿಲ್ವೋ ಅಂತವರಿಗೆ 50% ಅನ್ನ ಅಪ್ಲೈ ಮಾಡಿ ಅವರಿಗೆ ಅಲಾಟ್ಮೆಂಟ್ ಅನ್ನ ಮಾಡಲಾಗುತ್ತೆ. ಹಾಗಾದ್ರೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುವಂತಹ ಅಗ್ರಿಕಲ್ಚರ್ ಕೋಟಾ ಇರುವಂತಹ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಒಂದು ರ್ಯಾಂಕ್ ಅನ್ನ ಪಡೆಯಬಹುದು. ಅದು ಯಾವ ರೀತಿಯಲ್ಲಿ ಅಂದ್ರೆ ಅವರ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದಲ್ಲ, ನೀವೆಲ್ಲರೂ ಬರೆದಿರ್ತೀರಾ ಅನ್ಕೊಳ್ತೀನಿ. ನಿಮ್ಮದು ಅಗ್ರಿಕಲ್ಚರ್ ಕೋಟಾ ಇದ್ರೆ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೆದಿರ್ತೀರಿ, ಅದರ ಒಂದು 50% ಅನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗೆ PUC ಬೋರ್ಡ್ ಇಂದ ಕೇವಲ 25% ಅನ್ನು ತೆಗೆದುಕೊಳ್ಳಲಾಗುತ್ತೆ. KCETಯ PCB ಇಂದ ಕೂಡ 25% ಅನ್ನು ತೆಗೆದುಕೊಂಡು ಅಗ್ರಿಗೇಟ್ ಮಾಡಲಾಗುತ್ತೆ. ಈಗ ನಿಮಗೆ ಅರ್ಥವಾಗಿದೆ ಅನ್ಕೊಳ್ತೀನಿ. ನಿಮಗೆ ಅಗ್ರಿಕಲ್ಚರ್ ಕೋಟಾ ಇಲ್ಲದೆ ಇದ್ರೆ 50% ಅನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ಅಗ್ರಿಕಲ್ಚರ್ ಕೋಟಾ ಇದ್ರೆ 25% ಹಾಗೆ 50% ಅನ್ನ ಕನ್ಸಿಡರ್ ಮಾಡ್ತಾರೆ. ಇದರ ಕುರಿತಂತೆ ಕಟ್ ಆಫ್ ಎಷ್ಟಿರಬೇಕು, ಎಷ್ಟು ಮಾರ್ಕ್ಸ್ಗೆ ನಿಮಗೆ ಸೀಟ್ ಸಿಗುತ್ತೆ ಅನ್ನೋದನ್ನ ನಾನು ಸಪರೇಟ್ ಆಗಿ ಇನ್ನೊಂದು ವಿಡಿಯೋನ ಬಿಡ್ತೇನೆ. ಆ ಒಂದು ವಿಡಿಯೋದಲ್ಲಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇರಬೇಕು, ಎಷ್ಟು ಮಾರ್ಕ್ಸ್ ಇರಬೇಕು ಎಲ್ಲವನ್ನ ವಿವರಿಸಲಿದ್ದೇನೆ. ಈಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ. ನಿಮಗೆ ಅಗ್ರಿಕಲ್ಚರ್ ಕೋಟಾ ಇಲ್ದಿದ್ರೂ ಕೂಡ ಈ ಒಂದು ಸೀಟ್ಗಳನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತೀರಿ ಅನ್ನೋದು ನಿಮಗೆ ತಿಳಿದಿದೆ. ಈಗ ನನಗೆ BSc ಅಗ್ರಿಕಲ್ಚರ್ ಸೀಟ್ ಸಿಕ್ಬಿಟ್ಟಿದೆ. ಅಲ್ಲಿ ನಾನು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿದ್ದೇನೆ. 4 ವರ್ಷಗಳಲ್ಲಿ ನಾನು ಯಾವ ಸಬ್ಜೆಕ್ಟ್ಗಳನ್ನು ಕಲಿತೇನೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ. ಮೊದಲಿಗೆ ಬರುವಂತಹ ಸಬ್ಜೆಕ್ಟ್ ಅಗ್ರೋನಮಿ ಅಂತ ಬರುತ್ತೆ. ಅದರಲ್ಲಿ ಕ್ರಾಪ್ ಮ್ಯಾನೇಜ್ಮೆಂಟ್ ಮತ್ತು ಸಸ್ಟೈನಬಿಲಿಟಿ ಬಗ್ಗೆ ನಿಮಗೆ ತಿಳಿಸಿಕೊಡಲಾಗುತ್ತೆ. ಅದೇ ರೀತಿಯಲ್ಲಿ ಸಾಯಿಲ್ ಸೈನ್ಸ್ ಅನ್ನೋದು ಮಣ್ಣಿನ ಬಗ್ಗೆ ನಿಮಗೆ ಕಲಿಸಿಕೊಡಲಾಗುತ್ತೆ. ಎಷ್ಟು ನ್ಯೂಟ್ರಿಷನ್ ಇರಬೇಕು, ಯಾವ ರೀತಿ ಟೆಸ್ಟ್ ಅನ್ನು ಮಾಡಬೇಕು ಎಲ್ಲವನ್ನ ಹೇಳಿಕೊಡಲಾಗುತ್ತೆ. ಎಂಟಮೋಲಜಿಯಲ್ಲಿ ನಿಮಗೆ ಈ ಒಂದು ಪೆಸ್ಟಿಸೈಡ್ ಅಂದರೆ ಈ ಒಂದು ಕೀಟನಾಶಕಗಳ ಬಗ್ಗೆ ಕೂಡ ಹೇಳಿಕೊಡಲಾಗುತ್ತೆ. ಕೇವಲ BSc ಅಗ್ರಿಕಲ್ಚರ್ ಅಷ್ಟೇ ಅಲ್ಲ, BScಯಲ್ಲಿ ನಿಮಗೆ ಹಾರ್ಟಿಕಲ್ಚರ್ ಕೂಡ ಮಾಡಬಹುದು, ಅಷ್ಟೇ ಅಲ್ಲದೆ ಫಾರೆಸ್ಟ್ರಿ ಕೂಡ ಮಾಡಬಹುದು, ಹಾಗೆ ಎನಿಮಲ್ ಹಸ್ಬೆಂಡ್ರಿ ಕೂಡ ಮಾಡಬಹುದಾಗಿರುತ್ತೆ. ಆದ್ದರಿಂದ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳುವಾಗ ನೀವು ಯೋಚನೆ ಮಾಡಿ, ಕೇವಲ ಅಗ್ರಿಕಲ್ಚರ್ ಕಾಲೇಜ್ಗಳು ಮಾತ್ರ ಬೇಕಾಗಿದ್ರೆ ಅಗ್ರಿಕಲ್ಚರ್ ಕಾಲೇಜ್ಗಳನ್ನು ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕು. ನಿಮಗೇನಾದರೂ ಹಾರ್ಟಿಕಲ್ಚರ್ಗಳು ಬೇಕಾಗಿದ್ರೆ ಅವಾಗ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರನ್ನು ಕೂಡ ಹಾಕಬಹುದು. ಫಾರೆಸ್ಟ್ರಿ ಮಾತ್ರ ಬೇಕಾಗಿದ್ರೆ ಫಾರೆಸ್ಟ್ರಿ ಕಾಲೇಜ್ಗಳನ್ನು ನೋಡಿಕೊಂಡು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಬೇಕಾಗುತ್ತೆ. ಬಹಳಷ್ಟು ಜನ ಏನು ತಪ್ಪು ಮಾಡ್ತಾರಂದ್ರೆ, ಈಗ ಕಾಲೇಜ್ನಲ್ಲಿ ಹಾರ್ಟಿಕಲ್ಚರ್ ಇದೆಯೋ ಅಥವಾ ಅಗ್ರಿಕಲ್ಚರ್ ಇದೆಯೋ ನೋಡಲಾರದೆ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದ ಮೇಲೆ ಅವರಿಗೆ ಸಿಕ್ಕ ಮೇಲೆ ಆ ಕಾಲೇಜ್ ಹಾರ್ಟಿಕಲ್ಚರ್ ಅಂತ ಗೊತ್ತಾದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾರೆ. ಆದ್ರಿಂದ ಹೇಳ್ತಾ ಇರೋದು, ನೀವು ಅಗ್ರಿಕಲ್ಚರ್ ಕಾಲೇಜ್ಗಳನ್ನು ಮಾತ್ರ ಇಷ್ಟಪಡ್ತಾ ಇದ್ರೆ ಅಗ್ರಿಕಲ್ಚರ್ ಕಾಲೇಜ್ಗಳನ್ನು ಮಾತ್ರ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಆಗಿ BSc ಕೋರ್ಸ್ ಅನ್ನು ಮಾಡಬೇಕಂತಂದ್ರೆ 3 ವರ್ಷಗಳ ಕಾಲ ಇರ್ತದೆ. ಆದರೆ ಈ ಒಂದು ಕೋರ್ಸ್ ಪ್ರೊಫೆಷನಲ್ ಆಗಿರುವುದರಿಂದ 4 ವರ್ಷಗಳ ಕಾಲ ಇರುತ್ತದೆ. ಇದರಲ್ಲಿ ಕೊನೆಯ ವರ್ಷದಲ್ಲಿ ಏನು ಮಾಡ್ತಾರಂದ್ರೆ ನಿಮ್ಮನ್ನ ಫಾರ್ಮ್ ಲ್ಯಾಂಡ್ಗೆ ಕರ್ಕೊಂಡು ಹೋಗಿ ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಡ್ತಾರೆ. ಈಗ ಯಾವ ರೀತಿಯಲ್ಲಿ MBBS ಆದಮೇಲೆ ನಿಮಗೆ ಒಂದು ಇಂಟರ್ನ್ಶಿಪ್ ಅಂತ ಇರ್ತದೆಯೋ ಅದೇ ರೀತಿಯಲ್ಲಿ ಈ ಒಂದು BSc ಅಗ್ರಿಕಲ್ಚರ್ ಆದಮೇಲೆ ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತದೆ. ನೀವು ಆ ಒಂದು ಹಳ್ಳಿಯಲ್ಲಿ ವಾಸವಾಗಿ ಅಲ್ಲಿಯ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅನ್ನು ತಿಳ್ಕೊಳ್ಬಹುದು. ಅಲ್ಲಿರುವಂತಹ ಫ್ಯಾಮಿಲಿಗಳೊಂದಿಗೆ ನೀವು ಕೂಡ ಹೊಲದಲ್ಲಿ ಕೆಲಸ ಮಾಡಬಹುದು. ಅಷ್ಟೇ ಅಲ್ಲದೆ ಅವರಿಗೆ ಲ್ಯಾಬ್ ಟು ಲ್ಯಾಂಡ್ ಇನಿಷಿಯೇಟಿವ್ಗಳು ಕೂಡ ಮಾಡಬಹುದು. ಟೆಕ್ನೋ ಎಕನಾಮಿಕ್ ಅನ್ನ ಸರ್ವೆ ಮಾಡೋದಾಗಿರ್ಬೋದು, ಎಲ್ಲವನ್ನ ನೀವು ಅಲ್ಲಿ ಮಾಡೋದಿರುತ್ತೆ 1 ವರ್ಷಗಳ ಕಾಲ. ಇದರಿಂದ ನಿಮಗೆ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಬರುತ್ತೆ. ಅಷ್ಟೇ ಅಲ್ಲದೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರಸಿದ್ಧವಾಗಿರುವಂತಹ ಯೂನಿವರ್ಸಿಟಿಗಳು ಅಗ್ರಿಕಲ್ಚರ್ ಅಲ್ಲಿ ಯಾವುದಿದಾವಂದ್ರೆ, ಒಂದು ಧಾರವಾಡದ ಯೂನಿವರ್ಸಿಟಿ, ಇನ್ನೊಂದು ಬೆಂಗಳೂರಿನ ಯೂನಿವರ್ಸಿಟಿ, ಅದನ್ನ GKVK ಅಂತ ಕರೀತಾರೆ.
ಬೆಂಗಳೂರಿನ GKVKಯಲ್ಲಿ ನಿಮಗೆ ಮೇನ್ ಹಬ್ಗಳು ಯಾವುದಂದ್ರೆ ಬೆಂಗಳೂರು, ಮಂಡ್ಯ, ಹಾಸನ್ ಮತ್ತು ಚಾಮರಾಜನಗರ. ಅದೇ ರೀತಿಯಲ್ಲಿ ಧಾರವಾಡದಲ್ಲಿ ಧಾರವಾಡ, ವಿಜಯಪುರ ಮತ್ತು ಹನುಮನಮಟ್ಟಿ ಅಂತ ಒಂದು ಬರುತ್ತೆ. ಹಾಗೆ ಹಾರ್ಟಿಕಲ್ಚರ್ ಮಾಡಬೇಕಂದ್ರೆ ಬಾಗಲಕೋಟೆಯಲ್ಲಿ ಕೂಡ ಒಂದಿದೆ. ಹಾಗೆ ನೀವು ನೋಡಿಕೊಂಡು ಫಾರೆಸ್ಟ್ರಿಯನ್ನು ಶಿವಮೊಗ್ಗದಲ್ಲಿ ಮಾಡ್ಕೊಳ್ಬಹುದು. ಹಾಗೆ ಇನ್ನಿತರ ಬ್ರಾಂಚಸ್ಗಳು ನಿಮಗೆ ಸಿಗ್ತಾವೆ. ಇದರಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳುವಾಗ ಅಲ್ಲಿರುವಂತಹ ಕಾಲೇಜ್ಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಯಾವುದು ಫಾರೆಸ್ಟ್ರಿ ಇದೆ, ಯಾವುದು ಹಾರ್ಟಿಕಲ್ಚರ್ ಇದೆ, ಈ ಎಲ್ಲ ಮಾಹಿತಿಯನ್ನು ಯಾವುದು ಫಿಶರಿ ಇದೆ ಎಂಬುದನ್ನು ಕೂಡ ನೀವು ಗಮನಿಸಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಒಂದು BSc ಅಗ್ರಿಕಲ್ಚರ್ ಕಾಲೇಜ್ಗಳು ಗೋರ್ಮೆಂಟ್ನ ಅಡಿಯಲ್ಲಿ ಬರೋದ್ರಿಂದ ಈ ಒಂದು ಕಾಲೇಜ್ನ ಫೀಸ್ ಬಹಳಷ್ಟು ಕಡಿಮೆ ಇರ್ತದೆ. ನಿಮ್ಮ ಕೆಟಗರಿ ಏನಾದರೂ GM ಕೆಟಗರಿ, 2A ಕೆಟಗರಿ, 2B ಕೆಟಗರಿ, 3A ಕೆಟಗರಿ, 3B ಕೆಟಗರಿಗಳು ಬರ್ತಾ ಇದ್ರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಗೋರ್ಮೆಂಟ್ ಕಾಲೇಜ್ನ ಫೀಸ್ 36,735 ಆಗಿರುತ್ತದೆ. ಇದರ ಜೊತೆಗೆ ಹಾಸ್ಟೆಲ್ ಫೀಸ್ ಮತ್ತು ಮೆಸ್ ಫೀಸ್, ಎಕ್ಸಾಮ್ ಫೀಸ್ ಮತ್ತು ಫಾರ್ಮ್ಲ್ಯಾಂಡ್ ಫೀಸ್, ಈ ರೀತಿಯ ಫೀಸ್ಗಳು ನಿಮಗೆ ಸಪರೇಟ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಆದರೆ ಇದು ಗೋರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಇನ್ನಿತರ ಫೀಸ್ಗಳು ಬಹಳಷ್ಟು ಕಡಿಮೆ ಮತ್ತು ಅಫೋರ್ಡೆಬಲ್ ಫೀಸ್ ಆಗಿರ್ತವೆ. ಅದೇ ರೀತಿಯಲ್ಲಿ ಹಾರ್ಟಿಕಲ್ಚರ್ನ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಸಪರೇಟ್ ಆಗಿ ಫೀ ಸ್ಟ್ರಕ್ಚರ್ ಇರುತ್ತದೆ. ನಿಮ್ಮ ಕೆಟಗರಿ SC ST ಆಗಿದ್ದು ನಿಮ್ಮ ಫೀ ಸ್ಟ್ರಕ್ಚರ್ ಕೇವಲ 10 ಲಕ್ಷಕ್ಕಿಂತ ಕಡಿಮೆ ಆಗಿದ್ರೆ ನಿಮಗೆ ಕೇವಲ 750 ರೂಪಾಯಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗೆ SC ST ಆಗಿದ್ದು ನಿಮ್ಮ ಇನ್ಕಮ್ ಏನಾದರೂ 10 ಲಕ್ಷಕ್ಕಿಂತ ಹೆಚ್ಚಿನದಾಗಿತ್ತಂದರೆ ಆವಾಗ ನೀವು 18,738 ರೂಪಾಯಿ ಫೀಸನ್ನು ತುಂಬಬೇಕಾಗುತ್ತೆ. ಇಷ್ಟೆಲ್ಲ ಒಂದು ಡಿಗ್ರಿಯನ್ನು ಮಾಡಿದ ಮೇಲೆ ನಮಗೆ ಮುಂದೆ ಅದರ ಯಾವ ಸ್ಕೋಪ್ ಇದೆ ಎಂಬುದು ಎಲ್ಲರಿಗಿರುವಂತಹ ಸಂಶಯವಾಗಿರುತ್ತೆ. ಹಾಗಾದರೆ ಇದರಲ್ಲಿ ಯಾವುದು ಒಂದು ಆಪರ್ಚುನಿಟಿಗಳು ನಿಮಗೆ ಸಿಗುತ್ತವೆ ಅನ್ನೋದನ್ನು ನೋಡಿದ್ರೆ ಇದರಲ್ಲಿ ನೀವು ಗೋರ್ಮೆಂಟ್ ಸೆಕ್ಟರಲ್ಲಿ ಕೂಡ ನೀವು ಕೆಲಸವನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ಕೆಲಸವನ್ನು ಮಾಡ್ಬೋದು. ಮೊದಲಿಗೆ ಗೋರ್ಮೆಂಟ್ ಸೆಕ್ಟರಲ್ಲಿ ನೋಡ್ಕೊಂಡು ಹೋದಾಗ ನೀವು ಅಗ್ರಿಕಲ್ಚರ್ ಆಫೀಸರ್ ಆಗಿ ಸ್ಟೇಟ್ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸವನ್ನು ಮಾಡ್ಬೋದು. ನೀವು ಫಾರೆಸ್ಟ್ರಿಯನ್ನು ಮಾಡಿದರೆ ರೇಂಜ್ ಫಾರೆಸ್ಟ್ ಆಫೀಸರ್ ಕೂಡ ಆಗ್ಬೋದು, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಕೂಡ ಆಗ್ಬೋದು, ICAR ರಿಸರ್ಚನ್ನು ಕೂಡ ಮಾಡ್ಬೋದಾಗಿರುತ್ತೆ. ಇವು ಎಲ್ಲವೂ ಕೂಡ ಗೋರ್ಮೆಂಟ್ ಸೆಕ್ಟರಲ್ಲಿ ಮಾಡುವಂತಹ ಕೆಲಸಗಳಾಗಿದ್ದಾವೆ. ಅದೇ ರೀತಿಯಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ನೋಡಿದಾಗ ನೀವೇನಾದರೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಫರ್ಟಿಲೈಸರ್ ಮತ್ತು ಸೀಡ್ ಸೇಲ್ಸ್ಗಳನ್ನು ಮಾಡ್ಬೋದು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ನೀವು ಪ್ರೊಸೆಸಿಂಗ್ ಮತ್ತು ಕ್ವಾಲಿಟಿ ಫುಡ್ಡನ್ನು ಚೆಕ್ ಮಾಡ್ಬೋದು. ಹಾಗೆ ಇನ್ನಿತರ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರೈವೇಟ್ ಸೆಕ್ಟರಲ್ಲಿ ನೀವು ಕೆಲಸವನ್ನು ಮಾಡ್ಬೋದಾಗಿರುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು BSc ಅಗ್ರಿಕಲ್ಚರ್ನ ಮುಗಿಸಿಕೊಂಡಿರುವುದರಿಂದ ಜಾಬ್ ಆಪರ್ಚುನಿಟಿಗಳು ಸ್ವಲ್ಪ ಕಮ್ಮಿ ಆಗ್ತಾ ಇವೆ. ಆಲ್ಟರ್ನೇಟಿವ್ ಆಗಿ ಅವರು BSc ಅಗ್ರಿಕಲ್ಚರ್ನ ಮುಗಿಸಿಕೊಂಡ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪ್ರಿಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗೆಂದ ಮಾತ್ರಕ್ಕೆ BSc ಅಗ್ರಿಕಲ್ಚರಲ್ಲಿ ಸ್ಕೋಪ್ ಇಲ್ಲ ಅಂತಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುವುದರ ಮೇಲೆ ಹಾಗೆ ಅದರಲ್ಲಿ ಆಸಕ್ತಿಯ ಮೇಲೆ ಕೂಡ ಅದನ್ನು ಮುಂದೆ ನಡೆಸಿಕೊಂಡು ಹೋಗಬಹುದಾಗಿರುತ್ತೆ. ಯಾವುದೇ ಒಂದು ಕೋರ್ಸ್ ಹೈ ಮತ್ತು ಯಾವುದೇ ಒಂದು ಕೋರ್ಸನ್ನು ಲೋ ಅಂತ ಪರಿಗಣಿಸೋಕೆ ಆಗೋದಿಲ್ಲ. ಯಾವುದೇ ಒಂದು ಕೋರ್ಸಲ್ಲಿ ಕೂಡ ಹೆಸರನ್ನು ಗಳಿಸಬಹುದಾಗಿರುತ್ತೆ. ಎಲ್ಲವೂ ಕೂಡ ವಿದ್ಯಾರ್ಥಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಇಂಡಸ್ಟ್ರಿ ಲೀಡರ್ಸ್ಗಳಾಗಿ ಕೂಡ ಕೆಲಸ ಮಾಡಬಹುದು. ನೀವೇನಾದರೂ ಗೋರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಡಿಪೆಂಡಿಂಗ್ ಆನ್ ನಿಮ್ಮ ಜಾಬ್ ಯಾವ ಥರ ಇರುತ್ತೆ ಅದರ ಮೇಲೆ ನಿಮಗೆ 45,000ದಿಂದ 60,000 ಒಂದು ಮಂತ್ಗೆ ನೀವು ಗಳಿಸಬಹುದಾಗಿರುತ್ತೆ. ಹಾಗೆ ಪ್ರೈವೇಟ್ ಸೆಕ್ಟರಲ್ಲಿ ನೀವು ಕೆಲಸ ಮಾಡ್ತೀವಿ ಅಂದರೆ ಒಂದು ವರ್ಷಕ್ಕೆ ನೋಡಿ, ಒಂದು ವರ್ಷಕ್ಕೆ ಹೇಳ್ತಾ ಇರೋದು, ಒಂದು ವರ್ಷಕ್ಕೆ 4 ಲಕ್ಷದಷ್ಟು ನೀವು ಗಳಿಸಬಹುದಾಗಿರುತ್ತೆ. ಓವರಾಲ್ ಆಗಿ ಇದು ಗ್ಯಾರಂಟಿಯಾಗಿ ಹೇಳೋದಕ್ಕಾಗಲ್ಲ. ನೀವು ಮಾಡುವಂತಹ ಕೆಲಸದ ಮೇಲೆ ಆ ಒಂದು ಇನ್ಕಮ್ ಜಾಸ್ತಿ ಆದರೆ ಆಗ್ಬೋದು ಅಥವಾ ಕಡಿಮೆ ಆದರೂ ಕೂಡ ಆಗ್ಬೋದು. ಇದು ಒಂದು ಅಪ್ರಾಕ್ಸಿಮೇಟ್ಲಿ ಇಷ್ಟೊಂದು ಅಮೌಂಟನ್ನು ಗಳಿಸ್ಬೋದು ಅಂತ ಹೇಳಲಾಗುತ್ತೆ. ಆದರೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ನೀವು ಯಾವ ರೀತಿಯ ಒಂದು ಜಾಬನ್ನು ಮಾಡ್ತಾ ಇದ್ದೀರಿ ಎಂಬುದನ್ನು ಕೂಡ ಅವಲಂಬಿತವಾಗಿರುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ನೀವು ತಿಳಿದುಕೊಂಡಿದ್ದೀರಿ. ಈ ಒಂದು ಅಗ್ರಿಕಲ್ಚರ್ನ ಸ್ಕೋಪ್ ಏನು, ಇದರ ಎಲಿಜಿಬಿಲಿಟಿ ಏನು, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಇದರ ಬಗ್ಗೆ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಸೆಕ್ಷನ್ ನಿಮ್ಮದಾಗಿರುತ್ತೆ. ಕಮೆಂಟಲ್ಲಿ ನೀವು ಯಾವ ಬೇಕಾದರೂ ಕ್ವಶನ್ಗಳಬಹುದು. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.